हर हर महादेव। ओम ओम श्री शिवानंद महाराज सन। 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 जय मंगलम जय नमः पार्वती पते हर हर महादेव। शिवाय नमः ओम शिवाय नमः ओम शिवाय नमः ओम शिवाय ओम शिवाय नमः ओम शिवाय नमः ओम शिवाय नमः ओम शिव 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 शिवाय नमः ओम शिव 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 शिवाय नमः ओम शिवने बसवा बसवा शिवने सांब सदा शिव सांब सदा शिव श्री गुरु बसवलिंगाय नमः ओम श्री गुरु बसवलिंगाय नमः ओम शिव 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 शिवाय नमः ओम शिव 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 शिवाय नमः ओम ಶಿವಾನಂದ ಸದ್ಗುರು ತಂದೆ ಉದ್ಧಾರ ದಿವ ನಿಮ್ಮಿಂದ ಗುಣಾನಂದ ಸದ್ಗುರು ತಂದೆ ಧನ್ಯವರ ದಿವ ನಿಮ್ಮಿಂದ ಶ್ರದ್ಧಾನಂದ ಸದ್ಗುರು ತಂದೆ ಉದ್ಧಾರ ದಿವ ನಿಮ್ಮಿಂದ ಶಿವಾನಂದ ದಯಾಳ ನಮ್ಮನ ಮಾಡಿದ ತಳ ತಳ ಶಿವಾನಂದ ಸದ್ಗುರು ತಂದೆ ಉದ್ಧಾರ ದಿವ ನಿಮ್ಮಿಂದ ಶಿವ 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 ಶಿವಾಯ ನಮಃ ಓಂ ಶಿವ 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 ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಹರ ಹರ ಜಗದ್ಗುರು ಶಿವಾನಂದ ಪ್ರಪಾದಕ್ಕೂ ಸದಾಶಿವಾನಂದ ಪ್ರಪಾದಕ್ಕೆ ನಮಸ್ಕಾರ ರೂಪ ಮಂಗಲವನ್ನು ಸಲ್ಲಿಸಿ ತತ್ಸ್ವರೂಪಿಗಳಾಗಿರುವಂಥ ಶ್ರೀ ಸದ್ಗುರು ಪೂರ್ಣಾನಂದ ಪ್ರಪಾದಕ್ಕೂ ಶ್ರದ್ಧಾನಂದ ಪ್ರಪಾದಕ್ಕೆ ನಮಸ್ಕಾರ ರೂಪ ಮಂಗಲವನ್ನು ಮಾಡಿ ಶ್ರೀ ಸದ್ಗುರು ರೇವಣ ಸಿದ್ದೇಶ್ವರ ಪ್ರಪಾದಕ್ಕೂ ವಾಸುದೇವ ಪ್ರಪಾದಕ್ಕೆ ನಮಸ್ಕಾರ ರೂಪ ಮಂಗಲವನ್ನು ಸಲ್ಲಿಸಿ
ಶ್ರೀ ಸದ್ಗುರು ಸಿದ್ಧಾವಡ ಫಲಪಾದಕ್ಕೂ ಅರೋಡ ಜ್ಯೋತಿ ಶಿವಪುತ್ರ ಫಲಪಾದಕ್ಕೆ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಮೌನ ಯೋಗಿ ಗುರುನಾಥೋಡ ಫಲಪಾದಕ್ಕೆ ನಮಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಿಯಲ್ಲಿ ಅಲಂಕರಿಸಲಾಗಿರುವಂಥ ಪರಮ ಪಾವನ ಮೂರ್ತಿಗಳಾಗಿರುವಂಥ ಶ್ರೀ ಸದ್ಗುರು ಅಭಿನವ ಶಿವಾನಂದ ಫಲಪಾದಕ್ಕೆ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಇಲ್ಲಿ ಪರ್ಯಂತರವಾಗಿ ಜಗನ್ಮಾತೆ ಪುರಾಣ ಅನ್ನುವಂಥದ್ದು ಭಾಳ ವೈಭವದಿಂದ ಉಪದೇಶವನ್ನು ಮಾಡಿಕೊಂಡು ಬಂದಿರುವಂಥ ಪರಮ ಪಾವನ ಮೂರ್ತಿಗಳಾಗಿರುವಂಥ ಶ್ರೀ ಸದ್ಗುರು ಮುಂಚಾಳ ಗುರುಗಳ ಪಾದಕ್ಕೂ ಕೂಡ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಇಲ್ಲಿಯವರೆಗೆ ಸಂಚಾಲಕರಾಗಿ ಎಲ್ಲರಿಗೂ ಏನಪ್ಪ ಅಂದ್ರೆ ಎಷ್ಟು ಸಮಯ ಹೇಳಬೇಕು ಅಂತೇಳಿ ಉಪದೇಶ ಮಾಡುವಂಥ ಪರಮ ಪಾವನ ಮೂರ್ತಿಗಳಾಗಿರುವಂಥ ಶ್ರೀ ಸದ್ಗುರು ವಿದ್ಯಾನಂದ ಫಲಪಾದಕ್ಕೆ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಸರ್ವ ಗುರುಗಳಿಗೂ ಸರ್ವ ಗುರುಮಾತೆಯರಿಗೂ ಎಲ್ಲ ದೇವಿ ಉಪಾಸಕರಿಗೂ ಕೂಡ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿ ರೂಪದಿಂದ ಪ್ರಕಾಶಮಾನವಾಗಿ ಬೆಳಗುವಂಥ ಪರಮಾತ್ಮನಿಗೂ ಕೂಡ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಈಗೇನು ಉಪದೇಶ ಮಾಡ್ತಾ ಇದ್ದಾರೋ ಅಂತೇಳಿ ಪರಮೇಶ್ವರಿಯ ಪುಣ್ಯನಾಮವನ್ನು ಪಗಲಿರಳು ಸರಸಾನುರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಬಳಿದು ಕೈ ಸಾರುತಿಯ ಒಮಳತರ ಭೋಗ ಮೋಕ್ಷಂಗಳು. ಇಲ್ಲಿವರೆಗೆ ಮಹಾತ್ಮರು ಉಪದೇಶ ಮಾಡಿಕೊಂಡು ಬಂದು ಜಗನ್ಮಾತೆ ಸ್ತೋತ್ರವನ್ನು ಇಲ್ಲಿ ಶ್ರೀಮನ್ ನಿಜಗುಣ ಶಿವಗಳು ಈ ಶಿವಕಾರುಣ್ಯ ಸ್ಥಳದಲ್ಲಿ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವುದು ನರರಿಗೆ ಮುಕ್ತಿ ಅನ್ನುವಂಥ ಈ ಒಂದು ಚರಣ ಇದು ಸೂತ್ರ. ಇದು ಈ ಸೂತ್ರಕ್ಕೆ 5 ನುಡಿಗಳನ್ನು ಬರೆಯುವಂಥವರ ಆಮೇಲೆ 5 ನುಡಿಗಳಿಂದ ಏನಾಗುತ್ತೆ ಐದು ನುಡಿಗಳಿಂದ ಏನು ಅಂತೇಳಿ ಕೇಳಿದ್ರೆ ಈ ಕೈವಲ್ಯ ಪದ್ಧತಿ ಗ್ರಂಥ ಅನ್ನುವಂಥದ್ದು ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಅವೆಲ್ಲ ಸೂತ್ರಗಳು ಮುಂದೆ ಏನು ಮಾಡಿದ್ರಪ್ಪ ಅಂದ್ರೆ ಪರಮಾತ್ಮನ ಎಬ್ಸುವಂಥವ್ರು ಅದು ಇದು ಶಿವಕಾರುಣ್ಯ ಸ್ಥಳ ಅದ ಅಂದಾಗ ಏನು ಅಂದ್ರೆ ಯೋಗ ನಿದ್ರೆಯಿಂದ ಪರಮಾತ್ಮ ಯೋಗ ನಿದ್ರೆಯಲ್ಲಿ ಮಲಗಿದ್ದ. ಯೋಗ ನಿದ್ರೆಯಲ್ಲಿ ಮಲ್ಕೊಂಡಿರುವಂಥ ಪರಮಾತ್ಮನನ್ನು ಎಲ್ಲ 33 ಕೋಟಿ ದೇವತೆಗಳು ಅನಂತ ಕೋಟಿ ಬ್ರಹ್ಮಾಂಡದ ಸಕಲ ಸದ್ಭಕ್ತರು ಎಲ್ಲರೂ ಕೂಡಿ ಪರಮಾತ್ಮನ ಏನಪ್ಪದ ಎಬ್ಸುವಂಥವ್ರು ಅದು ಎಬ್ಬಿಸಿ ಸಿಂಹಾಸನ ತಯಾರು ಮಾಡಿ ಸಿಂಹಾಸನ ಮೇಲೆ ಪರಮಾತ್ಮನನ್ನು ಕುಂಡಿಸುವಂಥವ್ರು ಕುಂಡಿಸಿ ಎಲ್ಲರೂ ಏನು ಮಾಡ್ತಾರು ಅಂತ ಹೇಳ್ತಾರೆ ಪರಮಾತ್ಮನ ಪಾದ ಪೂಜೆಯನ್ನು ಮಾಡುವಂಥವರಾಗಿದ್ದಾರೆ. ಪರಮಾತ್ಮನ ಪಾದ ಪೂಜೆ ಮಾಡುವಂಥವರಾಗಿದ್ದಾರೆ. ಶರಣ ಜನರ ಸದು ಹೃದಯ ನಳಿನದಳು ಪರಿಸೋಮುತ್ತುವುದು ನಿನ್ನ ಪಾದ ಹರಿಯ ನಯನದ ಕುರು ಹಿಡಿದಿವುದೀಗ ಗುರು ಚಂಬುಲಿಂಗ ನಿನ್ನ ದಿವ್ಯ ಪಾದ. ಏನು ಅಂತೀರ ಶರಣ ಜನರ ಸದು ಹೃದಯ ನಳಿನದಳು ಪರಿಸೋಮುತ್ತುವುದು ನಿನ್ನ ಪಾದ. ಶರಣರು ಅಂದ್ರೆ ಏನು ಅಂತ ಹೇಳ್ತೀರ ಶರ ಯಶ್ಯ ಇತಿ ನಾಸ್ತಿ ಶರಣ. ಯಾರು ಕಾಮನ ಬಾಣಗಳಿಗೆ ಒಳಗಾಗಿರುವುದಿಲ್ಲ ಅವರೆಲ್ಲರೂ ಶರಣರು ಅಂತ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರ ಶರಣರು. ಪರಮಾತ್ಮನ ಸ್ವರೂಪವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವರು, ತಿಳ್ಕೊಂಡು ಪ್ರಪಂಚದೊಳಗೆ ಸಹಜವಾಗಿ ಕುಲು ನಕ್ಕಂಥ ಪ್ರಪಂಚವನ್ನು ಮಾಡುವಂಥವರಾಗಿದ್ದಾರೆ. ಅದಕ್ಕಾಗಿ ಈ ಪ್ರಕಾರವಾಗಿ ಇಲ್ಲೇನು ಅಂತ ತಿಳಿಸಿದ್ರೆ ಇಷ್ಟು ಮಾಡಿ ಪಾದ ಪೂಜೆ ಮಾಡಿ ಪರಮಾತ್ಮನ ಮಂತ್ರವನ್ನು ಉಪದೇಶಿಸಿ ಕಾಯವಿಡಿದ ಆತ್ಮರಾತಿಗೆ ಪರತರ ಮುಕ್ತಿಗುಪಾಯವಿದು ನಿಜ ಶಿವ ಮಂತ್ರವನ್ನು
ಯಥಾರ್ಥವಾದ ಮಂತ್ರ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನತಕ್ಕಂಥದ್ದು ಮಂತ್ರ. ಇದು ಮಂತ್ರ ಅನ್ನುವಂಥದ್ದು ಕುರಿತು ಪರಮಾತ್ಮ ಎಲ್ಲರಿಗೂ ಮಂತ್ರೋಪದೇಶವನ್ನು ಮಾಡಿದ. ಪಾದ ಪೂಜೆ ಮಾಡಿದ ಕೂಡಲೇ ಪರಮಾತ್ಮನಿಗೆ ಆನಂದ ಆಯ್ತು. ಯಾಕಂದ್ರೆ ಪಾದದಲ್ಲಿ ಸಗುಣದಿಂದ 50 ಮಹಿಮೆಗಳಿದಾವೆ, ನಿರ್ಗುಣದಲ್ಲಿ 50 ಮಹಿಮೆಗಳಿದಾವೆ. ಈ ಸರ್ವ ಎಲ್ಲ ಮಹಿಮೆಗಳನ್ನು ಶ್ರೀಮಣ್ಣ ಜೀವನ ಶಿವಗಳು ವರ್ಣನ ಮಾಡಿದ್ದಾರು ಅಂತ. ಎಲ್ಲೇ ಪರಮಾತ್ಮನ ಈ ಸರ್ವ ಎಲ್ಲ ಮಹಿಮೆಗಳಿಂದ ಕೂಡಿಕೊಂಡಿರ್ತಕ್ಕಂಥ ಹೇ ಪರಮಾತ್ಮನೇ, ನಿನ್ನ ಮಂತ್ರ ಅನ್ನುವಂಥದ್ದು ಕೂಡ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಅಂತ. ಮಂತ್ರ ಏನು ಅಂತೇಳಿ ಕೇಳಿದ್ರೆ ನಮಃ ಶಿವಾಯ, ಓಂ ನಮಃ ಶಿವಾಯ. ಏಕಾಕ್ಷರಿ ಮಂತ್ರ, ಪಂಚಾಕ್ಷರಿ ಮಂತ್ರ, ಷಡಕ್ಷರಿ ಮಂತ್ರ ಅಂತ ಈ ಪ್ರಕಾರವಾಗಿ ಮಂತ್ರಗಳು ಅದಾವು. ಮನನಾಥ ತ್ರಾಯತಿ ಇತಿ ಮಂತ್ರ. ಮನನ ಅಂದರೆ ಏನಪ್ಪ, ಚಿಂತನವನ್ನು ಮಾಡೋಣದ್ರಿಂದ ಆ ಮಂತ್ರ ಅನ್ನುವಂಥದ್ದು ತಾರಣ ಮಾಡುವಂಥದ್ದಾಗಿದೆ. ತಾರಣ ಅಂದ್ರೆ ದುಃಖದಿಂದ, ಈ ಸಂಸಾರ ಅನ್ನುವಂಥದ್ದು ದುಃಖಮಯ ಅದ. ದುಃಖಮಯವಾಗಿರ್ತಕ್ಕಂಥ ಸಂಸಾರವನ್ನು ಆ ಮಂತ್ರಗಳು ಸರಿಸುವಂಥವಾಗಿದ್ದಾವು. ಎತ್ತೆತ್ತುವತ್ತಾವ ಇವನ ಮ್ಯಾಲಕ್ಕೆ ಸಂಸಾರ ಬಿಟ್ಟು ಎಲ್ಲ ಸರ್ವ ಮಂತ್ರಗಳು ಯಾರೋ ಭಕ್ತರು ನುಡಿಯುತ್ತಾ ಇದ್ದಾರೆ, ಅವರನ್ನು ಎತ್ತಿ ಮ್ಯಾಲಕ್ಕೆ ತಗೋತಾರು ಅಂತ. ಸಂಸಾರದೊಳಗೆ ಬಿಡಂಗಿಲ್ಲ ಅಂತ. ಆಮೇಲೆ ಮತ್ತು ಏನಪ್ಪ ಅಂತೀರ, ಪರಮಾತ್ಮನು 108 ನಾಮಗಳು. ಶಿವನ ನಾಮಗಳು ಎಷ್ಟದಾವು? 108. ಅನಂತ ಕೋಟಿ ನಾಮಗಳು ಶಿವನಿಗೆ, 1 ಕೋಟಿ ಅಲ್ಲ, ಅನಂತ ಕೋಟಿ ನಾಮಗಳಿಂದ ಕೂಡಿಕೊಂಡಿರ್ತಕ್ಕಂಥವನು ಯಾರಪ್ಪ ಅಂದ್ರೆ ಪರಮಾತ್ಮ. ಅಂದಾಗ ಆ ಯಾವ ಅನಂತ ಕೋಟಿ ನಾಮಗಳಲ್ಲಿ ಶ್ರೀಮಣ್ಣ ಜೀವನ ಸೇವೆಗಳು 108 ಬರದಾರು ಅಂತ. 100 ಏನು ಅಂತ ಹೇಳ್ತೀರಿ, 8. ಈ ನಾಮಗಳನ್ನು ಎಲ್ಲ ಭಕ್ತಾದಿಗಳು ಬಹಳ ಭಯಭಕ್ತಿಯಿಂದ ನುಡಿಬೇಕು. ಆಮೇಲೆ ಮತ್ತೇನು ಪರ್ಯಾವ ಜಗನ್ಮಾತೆಯ ನಾಮಗಳು ಕೂಡ ಎಷ್ಟದವಂತೀರ, ಅನಂತ ಕೋಟಿದವಂತ. 1 ಕೋಟಿ ಅಲ್ಲ, ಅನಂತ ಕೋಟಿ ನಾಮಗಳು, ಹೆಸರುಗಳು ಜಗನ್ಮಾತೆಯು ಇರುವಂಥವಾಗಿದ್ದವಂತ. ಅಂಥ ನಾಮಗಳಲ್ಲಿ ಜಗನ್ಮಾತೆಯ ನಾಮಗಳನ್ನು 108 ಇಲ್ಲಿ ಬರೆಯುವಂಥವರಾಗಿದ್ದಾರೆ. ಅದಕ್ಕಾಗಿ ಏನು ಅಂತ ತಿಳ್ಕಿದ್ರೆ ಪರಮೇಶ್ವರಿಯ ಪುಣ್ಯನಾಮವನು. ಪರಮೇಶ್ವರಿ ಅಂದರೆ ಏನಪ್ಪ, ಪರಮಾತ್ಮನ ಪತ್ನಿ ಅವರು ಅಂತ. ಪರಮಾತ್ಮನಿಗೆ, ಪರಮಾತ್ಮ ಅಂದರೆ ಶಿವ ಆನಂದ ಭರಿತವಾಗಿರ್ತಕ್ಕಂಥವನು, ಸ್ವಯಂ ಪ್ರಕಾಶವಾಗಿರ್ತಕ್ಕಂಥವನು ಯಾರು? ಪರಮಾತ್ಮ. ಪರಮೇಶ್ವರನ ಎಲ್ಲಕ್ಕೂ ಒಡೆಯ ಅನ್ನುವಂಥ. ಈ ಸರ್ವ ಅನಂತ ಕೋಟಿ ಬ್ರಹ್ಮಾಂಡ ಏನದಾವು, ಈ ಬ್ರಹ್ಮಾಂಡಗಳಿಗೆ ಒಡೆಯನಾಗಿರ್ತಕ್ಕಂಥವನು ಯಾರು? ಪರಮಾತ್ಮ. ಅವನಿಂದ ಎಲ್ಲವೂ ಉತ್ಪತ್ತಿಯಾಗಿದ್ದಾವು ಅಂತ. ಪರಮೇಶ್ವರಿಯ ಪುಣ್ಯನಾಮವನು. ಇಂಥ ಪರಮಾತ್ಮನ ಪತ್ನಿಯಾಗಿರ್ತಕ್ಕಂಥ ಯಾವ ಪಾರ್ವತಿಯ ಪುಣ್ಯನಾಮಗಳು ಅಂದರೆ ಹೆಸರುಗಳದಾವಂತ. ಈ ಹೆಸರುಗಳು ಎಷ್ಟದಾವಪ್ಪ ಅಂತೀರ, ಪಗಲಿರಳು ಸರಸಾನೂರು ಆಗದಿಂದ. ಪಗಲು ಅಂದ್ರೆ ಹಗಲು, ಇರಳು ಅಂದ್ರೆ ರಾತ್ರಿ, 24 ತಾಸು ಸಾನೂರು ಆಗದಿಂದ ಅತ್ಯಂತ ಪ್ರೀತಿಯಿಂದ ಈ ನಾಮಗಳನ್ನು ನುಡಿಬೇಕು ಅಂತ. ಓದಿ ಕೇಳಿದವರಿಗೆ, ಓದುವವರಿಗೆ, ಕುಂತ ಈ ಯಾವ ನಾಮಗಳನ್ನು ಓದ್ತಾ ಇದ್ದಾರೆ ಅವರಿಗೆ ಮತ್ತು ಕೇಳುವವರಿಗೆ, ಮುಂದೆ ಕುಂತು ಕೇಳ್ತಾ ಇದ್ದಾರೆ, ಕುಂತು ಕೇಳುವವರಿಗೂ ಕೂಡ ಏನಪ್ಪ ಅದಕ್ಕೆ ಕೇಳಿದವರಿಗೆ ದುರಿತ ಕಂಟಕ ಒಳಿದು. ದುರಿತ ಅಂದರೆ ಪಾಪ. ಈ ಪಾಪ ಅನ್ನುವಂಥದ್ದು ಅಂತ ವಿಶೇಷವಾಗಿ ಜೀವ ಅವಿದ್ಯ ವಶೀಗತನಾಗಿದ್ದ. ಅವಿದ್ಯ ವಶೀಗತನಾಗಿದ್ದಾನು ಅಂದಾಗ ಜೀವ ಪಾಪದಲ್ಲಿ ಇರ್ತಾನೆ, ಪುಣ್ಯ ಕಡಿಮೆ ಮಾಡ್ತಾನೆ. ಕೆಲವರು ಹೆಚ್ಚು ಪಾಪ ಮಾಡ್ತಾರೋ, ಕಡಿಮೆ ಪುಣ್ಯ ಮಾಡ್ತಾರೋ. ಕೆಲವರು ಹೆಚ್ಚು ಪುಣ್ಯ ಮಾಡ್ತಾರೋ, ಪಾಪ ಕಡಿಮೆ ಮಾಡ್ತಾರೋ. ಕೆಲವರು ಯಾವಾಗಲೂ ಏನಪ್ಪ ಅಂದ್ರೆ ಪುಣ್ಯದೊಳಗೆ ಇರ್ತಾರೋ, ಪಾಪ ಮಾಡೋಂಗಿಲ್ಲ. ಇನ್ನು ಕೆಲವರು ಏನಪ್ಪ ಅಂದ್ರೆ